सलाम, नमस्ते, सत श्री अकाल। उम्मीद करता हूँ आप सभी देखने वाले खैरियत और आफ़ियत से होंगे। आज हमारे साथ हरीश कुमार एम हैं जो ट्रीटमेंट के लिए आए थे। इनका हाथ का और पैर का इशू था। आज ट्रीटमेंट का दूसरा दिन है। अल्हम्दुलिल्लाह इनको बहुत मीन्स 50% या 60% इन्हीं से जानेंगे इन ट्रीटमेंट के दौरान इनको क्या फ़ायदा पहुंचा है। सर नमस्कार। नमस्ते नमस्ते सर. Sir, this is the second day you will ಬಂದಿರೋದು for the treatment. How you are feeling and what is your opinion ಈ ಟ್ರೀಟ್ಮೆಂಟ್ನಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ಪೇಯ್ನ್ ಕಡಿಮೆ ಆಗಿದೆ, ನಿಮಗೆ ಇಶ್ಯೂ ಏನಿತ್ತು ನಮ್ಮ ನೋಡೋರು ವ್ಯೂವರ್ಸ್ಗೆ ಸ್ವಲ್ಪ ಬ್ರೀಫಿಗೆ ಹೇಳಿ ಸರ್. ಸರ್ ಆ್ಯಕ್ಚುಲಿ ನನಗೆ ಕಾಲಲ್ಲಿ ನಮ್ನೆಸ್ ಇತ್ತು, ಕಾಲು ಕೈಯಲ್ಲಿ. ಸಿನ್ಸ್ ಹೌ ಲಾಂಗ್? ಸಿನ್ಸ್ 2 years ಇದೆ. ಜಾಸ್ತಿ ಆನ್ ಆ್ಯಂಡ್ ಆಫ್ ಈಗ ಒಂದು ಸ್ಯಾಟರ್ಡೇ ಹೋದ ವಾರದಿಂದ ಇತ್ತು. ಸೊ ಈಗ ನನಗೆ ಇಲ್ಲಿ ಬಂದಾಗಿದೆ. ನಿನ್ನೆ ಫಸ್ಟ್ ತೊಗೊಂಡಾಗ ನಿನ್ನೆ ತುಂಬ ದಿನಗಳಾದಮೇಲೆ ನಂಗೆ ಒಳ್ಳೆ ನಿದ್ದೆ ಬಂತು. ಕಾಲಲ್ಲಿ ಏನು ಪೇನ್ ಇರಲಿಲ್ಲ, ನಮ್ನೆಸ್ ಇರಲಿಲ್ಲ. ಒಂದು 50% ಮೇಲೇ ಹೇಳ್ಬೋದು ಕಮ್ಮಿ ಆಗಿದ್ದು. ನಡೆಯೋಕ್ಕಾಗ್ತಿರ್ಲಿಲ್ಲ. ನಂದು ಮನೆ ಇರೋದು 2nd ಫ್ಲೋರು. 2 ಬ್ರೇಕ್ ತೊಗೊಂಡು ಹತ್ತಿದ್ದೆ ನನ್ನ ಪೇನ್ ಇದ್ದಿದ್ದು. ಬಟ್ ಎಸ್ಟರ್ಡೇ ನಿನ್ನೆ ಒಂದೇ ಸಲ ಹತ್ತದೆ. ಆ್ಯಂಡ್ ಡ್ರೈವ್ ಮಾಡೋಗ್ಲೂ ಅಷ್ಟೇ ತುಂಬ ಕಷ್ಟ ಆಗೋದು ನನಗೆ, ಕ್ಲಚ್ ಹಿಡಿದು ಹಾಕಿ. ಅದೂ ನಿನ್ನೇನು ಅಷ್ಟೊಂದೇನು ಅನಿಸ್ಲಿಲ್ಲ. ಆಮೇಲೆ ಒಳ್ಳೆ ನಿದ್ದೆ ಬಂತು ನಿನ್ನೆ. ತುಂಬ ದಿನಗಳು ಅನ್ನೋದಕ್ಕಿಂತ ತಿಂಗಳುಗಳಾದಮೇಲೆ ನಂಗೆ ಒಳ್ಳೆ ನಿದ್ದೆ ಬಂದಿತ್ತು. ಮಧ್ಯದಲ್ಲಿ ಎದೊಳ್ತಿದ್ದೆ, ಇದು ಕಾಲು ನೋವಿಗೆ ಹೊಡ್ಕೊತಿದ್ದೆ ಗೋಡೆಗೆ ಅಥವಾ ಬೆಡ್ಗೆ, ಪೇಯ್ನ್ಗೆ. ಸೊ ನನ್ನ ವೈಫ್ಗೂ ಕೂಡ ಒತ್ತೋಳು, ಅದಕ್ಕೇನೇನೋ ಸ್ಪ್ರೇ ಎಲ್ಲ ಮಾಡೋಳು ನೋವಿಗೆ. ಬಟ್ ನಿನ್ನೆ ಆ ಥರದ್ದು ಯಾವುದೇ ಥರದ್ದು ಇರಲಿಲ್ಲ. ಸಿಂಗಲ್ ಸ್ಲೀಪ್. ರಾತ್ರಿ ಮಲಗಿದ್ದು 10:30, ಬೆಳಗ್ಗೆ ಎದ್ದಿದ್ದು ನಾನು 8 ಗಂಟೆ. ಸೊ ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲದೆ ಒಳ್ಳೆ ನಿದ್ದೆ ಬಂತು ಸರ್. ಇದು 2 ಕಾಲಲ್ಲೂ ನನಗೆ ಆ್ಯಕ್ಚುಲಿ ಕಾರ್ನ್ ಇದೆ, ಅದರಲ್ಲೂ ಕೂಡ ನೋವಿತ್ತು. ಅದು ಕೂಡ ನೋವಿರಲಿಲ್ಲ, ನಾನು ನಡಿಬೋದಿತ್ತು. ನಡೆಯೋಕ್ಕಾಗ್ತಾಯಿದ್ದಿಲ್ಲ, ಈಗ ನಡೀತೀನಿ ಸರ್. ಅದೇ ಸುಮಾರು ಡಾಕ್ಟ್ರುಗಳ ಹತ್ರ ಹೋಗಿ ನಾನು ಸುಮಾರು ಖರ್ಚು ಮಾಡಿ ಅದಕ್ಕೆ ಅಂತ ಮಾಡಿದ್ದೆ. ಬಟ್ ಇಷ್ಟು ಫಾಸ್ಟ್ ರಿಸಲ್ಟ್ 2 ಡೇಸಲ್ಲಿ ಇಲ್ಲ. ಯಾಕಂದರೆ ನಾನು ಸರ್ಜರಿ ಮೇಲೆ ಸರ್ಜರಿ ಮಾಡಿಸಿ 15 ದಿನ, 1 ತಿಂಗಳು, 2 ತಿಂಗಳು ಮನೆಯಲ್ಲೇ ರೆಸ್ಟ್ ಮಾಡಿದ್ರೂ ಈ ರಿಸಲ್ಟ್ ಬರಲಿಲ್ಲ. ಬಟ್ 2 ದಿನದಲ್ಲಿ ಈ ಒಂದು ಟ್ರೀಟ್ಮೆಂಟಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ. ಆ ಕಾಲ್ದು ಒಂದೇ ಅಲ್ಲ, ಓವರಾಲ್ ನನ್ನ ನಿದ್ದೆ ಮತ್ತು ಸ್ಟ್ರೆಸ್ಸು, ಟೆನ್ಷನ್ನು ಅದೆಲ್ಲ ಒಂದು ಸ್ವಲ್ಪ, ಯಾಕಂದರೆ ಅದೇ ನನಗೆ ಜಾಸ್ತಿ ಸ್ಟ್ರೆಸ್ಸು, ಟೆನ್ಷನ್ ಇದ್ದಿತ್ತು. ಈಗ ಅದರಿಂದ ಐ ಆಮ್ ಸ್ಯಾಟಿಸ್ಫೈಡ್ ಸರ್. ನಾನಂದ್ರೂ ಮೆಡಿಸಿನ್ ಕೊಟ್ಟಿಲ್ಲ. ಓಕೆ, ಯು ನಾಟ್ ಟೇಕನ್ ದ ಮೆಡಿಸನ್, ಕರೆಕ್ಟ್? ವಿತೌಟ್ ಮೆಡಿಸನ್ ನಿಮಗೆ ಕ್ಯೂರ್ ಆಗಿರೋದು? ಹೌದು ಸರ್, ಕರೆಕ್ಟ್. ವಿತೌಟ್ ಎನಿ ಮೆಡಿಸನ್ಸ್. ಎಸ್. ಇವತ್ತು ನಿಮ್ಮದು ಕೈಗೂ ಮಾಡಿದ್ದೀವಿ, ನಮ್ನೆಸ್ ಇತ್ತು. ಈ ನಮ್ನೆಸ್ ನಿಮಗೆ ಯಾವತ್ತಿಂದ ಇದ್ದಿದ್ದು ಸರ್? ಈ ನಮ್ನೆಸ್ಸೂ ಕೂಡ ಸುಮಾರು ಒಂದು ವರ್ಷದ ಮೇಲೇ ಇತ್ತು ಸರ್. ಓಕೆ. ಅಂದರೆ ಅವಾಗ ಬರೋದು ಹೋಗೋದು. ಬಟ್ ಈ ಒಂದು ವಾರದಿಂದ ಕಂಟಿನ್ಯೂಸ್ ಇದೆ. ಅದು ಫೀಲೇ ಇರಲ್ಲ ನನಗೇನೋ ಮುಟ್ಟಿದ್ರೂ ಕೂಡ ಮುಟ್ಟಕ್ಕೆ ಅಂದರೆ ಒಂಥರ ಮರ ಆದಂಗೆ ಆಗಿಬಿಡುತ್ತೆ. ಬಟ್ ಈಗ ನನಗೆ ಫಸ್ಟ್ ಡೇ ಟ್ರೀಟ್ಮೆಂಟ್ ನನಗೆ ಈ 3 ಬೆರಳು ಈಗ ನನಗೆ ಐ ಆಮ್ ಫೀಲಿಂಗ್ ದಿಸ್ ಥಿಂಗ್ ಆಫ್ ದಿಸ್ 3 fingers. ಇದಿನ್ನೂ ಇಲ್ಲ. ಬಟ್ ಐ ಆಮ್ ಒಂಥರ ಏನೋ ಇದರಿಂದ ಆಚೆ ಬಂದಂಗಿದೆ. ಸೊ ಫಸ್ಟ್ ಡೇ ಆಫ್ ದ ಟ್ರೀಟ್ಮೆಂಟಲ್ಲಿ ನಿಮಗೆ ಕೈಗೆ ಟ್ರೀಟ್ಮೆಂಟ್ ಏನಾಗಿದೆ, ಇದ್ರದ್ದು ಎಷ್ಟು ಪರ್ಸೆಂಟ್ ನಿಮಗೆ ಹೀಲ್ ಆಗಿದೆ ಸರ್? ಸರ್ ಈ ಒಂದು ವಾರದಿಂದ ನಾನು ನೋಡಿಕೊಂಡ್ರೆ ಸರ್, ಒಂದು 25 to 30% ಐ ಆಮ್ ಫೀಲಿಂಗ್ ಫಾರ್ ದ ಫಸ್ಟ್ ಡೇ. ಓಕೆ, ಇಟ್ಸ್ ಎ ಗುಡ್ ರಿಸಲ್ಟ್. ಎಸ್. ಯಾಕಂದರೆ ಈಗ ಬರ್ತಾನೂ ಕೂಡ ಗಾಡೀಲೂ ಕೂಡ ನಾನು ಹಿಂಗೆ ಅಂದ್ಕೊಂಡೇ ಬರ್ತಿದ್ದೆ, ನಮ್ನೆಸ್ ಇತ್ತು. ಓಕೆ. ಇಲ್ಲಿ ಬಂದಾದಮೇಲೆ ಈಗ ಫೀಲಿಂಗ್ ಬೆಟರ್. ओके, एनीवे सर, थैंक्स अ लॉट. थैंक यू सर. थैंक यू. आप सभी देखने वालों को तहे दिल से शुक्रगुजार हूँ. ये वीडियो आप आगे पहुँचाइए, जो ज़रूरतमंद हैं, ख़ासकर उनको इस तरह का इलाज की बहुत ज़रूरत है. कई साल हॉस्पिटलों के चक्कर लगाते हैं, दवाइयों पे ख़र्च करते हैं, साइड इन्फेक्शन वगैरह होता है. हम कोई दवाई वगैरह नहीं देते, ना ही कोई पीने के लिए देते हैं. हमारे इलाज करने का तरीक़ा ही दूसरा है. तो ये वीडियो आप आगे पहुँचाइए ताकि जो ज़रूरतमंद हैं उनको भी फ़ायदा पहुँच सके.
स्वस्थ रहिए, खुश रहिए। जज़ाकल्लाह खैर।